ಇನ್ನು ಕಳೆದ ಬಾರಿಗಿಂತಲೂ ಬೆಸ್ಟ್ ದ್ವಿತೀಯ PU ರಿಸಲ್ಟ್. ಈ ಬಾರಿ 86% PUC ಫಲಿತಾಂಶ ಸಿಗಲಿದೆ ಅನ್ನುವಂಥದ್ದು ಕೂಡ ಕೇಳಪಟ್ಟಿದ್ದೇವೆ. ಕಳೆದ ವರ್ಷ 73% ಫಲಿತಾಂಶ ದಾಖಲಾಗಿತ್ತು. ಪ್ರಸಕ್ತ ವರ್ಷ 12%ಕ್ಕಿಂತ ಹೆಚ್ಚು ಫಲಿತಾಂಶ ದಾಖಲಾಗಿತ್ತು. ಸೊ ಹೀಗಿರಬೇಕಾದ್ರೆ ಈ ಬಾರಿ ಅತಿ ಹೆಚ್ಚಾಗಿ ಫಲಿತಾಂಶ ಬರುವಂಥದ್ದು ದಾಖಲೆಯ ಮಟ್ಟದಲ್ಲಿ ಏರಿಕೆ ಕಂಡುಕೊಡ್ತಾ ಇದೆ PUC ಫಲಿತಾಂಶ. ಕಳೆದ ಬಾರಿಗಿಂತಲೂ ಕೂಡ ಬೆಸ್ಟ್ ದ್ವಿತೀಯ PUC ಫಲಿತಾಂಶ. ಈ ಬಾರಿ 86% PUC ಫಲಿತಾಂಶ ಸಿಗಲಿದೆ. ಇದರ ಜೊತೆಗೆ ಕಳೆದ ವರ್ಷ 73% ಫಲಿತಾಂಶ ದಾಖಲಾಗಿತ್ತು. ಆದರೆ ಈ ಬಾರಿ 86% ಫಲಿತಾಂಶ ದಾಖಲಾಗ್ತಾ ಇದೆ. ಪರೀಕ್ಷೆಗೆ ಹಾಜರಾದವರ ಪೈಕಿ 86% ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ನೋಂದಣಿಯಾದವರ ಪೈಕಿ 6,10,000 ಜನ. ಇನ್ನು ಯಾರ್ಯಾರೆಲ್ಲ ದ್ವಿತೀಯ PUC ಎಕ್ಸಾಮ್ಗಳನ್ನು ಬರೆದಿದ್ದರೋ ಅವರೆಲ್ಲರಿಗೂ ಕೂಡ ಇವತ್ತು ಆ ಒಂದು ಎಕ್ಸಾಮ್ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಇನ್ನು ಕೊನೆಯ ವರ್ಷಕ್ಕೆ ಅಂದರೆ ಹಿಂದಿನ ವರ್ಷಕ್ಕೆ ಈ ವರ್ಷಕ್ಕೆ ಕಂಪೇರ್ ಮಾಡೋದಾದರೆ ಈ ಬಾರಿ ಒಂದು ದಾಖಲೆಯನ್ನೇ ಬರೆದಿದ್ದಾರೆ ದ್ವಿತೀಯ PUC ಮಕ್ಕಳು ಅತಿ ಹೆಚ್ಚಾಗಿ. ಅಂದರೆ ಕರ್ನಾಟಕದಲ್ಲಿ ಈಗಾಗಲೇ 86% ಸ್ಟೂಡೆಂಟ್ಸ್ಗಳು ಈಗ ಪಾಸ್ ಆಗಿದ್ದಾರೆ. ಪರೀಕ್ಷೆಗೆ ಹಾಜರಾದರಲ್ಲಿ ಯಾರ್ಯಾರೆಲ್ಲ ಪರೀಕ್ಷೆಯನ್ನು ಬರೆದಿರ್ತಾರೆ ಅದರಲ್ಲಿ 86% ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ದಾಖಲೆಯ ಮಟ್ಟದಲ್ಲಿ ಏರಿಕೆಯನ್ನು ಕಾಣ್ತಾ ಇದೆ PUCಯ ಫಲಿತಾಂಶ. ಕಳೆದ ಬಾರಿಗಿಂತಲೂ ಕೂಡ ಬೆಸ್ಟ್ ಆಗಿದೆ ಈ ಬಾರಿಯ ದ್ವಿತೀಯ PUC ರಿಸಲ್ಟ್. ಈ ಬಾರಿ 86% PUC ಫಲಿತಾಂಶ ದಾಖಲಾಗಿದೆ. ಕಳೆದ ಬಾರಿ 73% ಆಗಿತ್ತು. 73% ಫಲಿತಾಂಶ ದಾಖಲಾಗಿತ್ತು. ಈ ಬಾರಿ 86% ಫಲಿತಾಂಶ ದಾಖಲಾಗಿದೆ. ಪರೀಕ್ಷೆಗೆ ಹಾಜರಾದವರ ಪೈಕಿ 86% ಸ್ಟೂಡೆಂಟ್ಸ್ಗಳು ಈಗ ಪಾಸ್ ಆಗಿದ್ದಾರೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ PUC ಎಕ್ಸಾಮ್ ನಡೆದಿತ್ತು. ಆ ಒಂದು ಎಕ್ಸಾಮ್ನ ರಿಸಲ್ಟ್ ಇಂದಿನ ದಿನ ಈಗಾಗಲೇ ಪ್ರಕಟಣೆ ಆಗ್ತಾ ಇದೆ. ಫಲಿತಾಂಶ ಪ್ರಕಟಣೆ ಆಗ್ತಾ ಇದೆ. ಯಾವ್ಯಾವ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಇನ್ನೂ ನೋಡಿಲ್ಲ ನೋಡ್ಕೊಳ್ಬೋದು. ಒಂದಿಷ್ಟು ಆ್ಯಪ್ಗಳ ಮುಖಾಂತರವೂ ಸಹಿತ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಇನ್ನು ವಾಣಿಜ್ಯ ವಿಭಾಗದಲ್ಲಿ ದಿಶಾಗೆ 600ಕ್ಕೆ 600 ದಕ್ಷಿಣ ಕನ್ನಡ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ. ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ದಿಶಾಗೆ ಪ್ರಥಮ ಸ್ಥಾನ ಲಭಿಸಿದೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ದಿಶಾಗೆ ಪ್ರಥಮ ಸ್ಥಾನ ಲಭಿಸಿರುವಂಥದ್ದು. 600 ಅಂಕಗಳಿಗೆ 600 ಅಂಕಗಳನ್ನು ತೆರೆದಿದ್ದಾರೆ ದಕ್ಷಿಣ ಕನ್ನಡದ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ. ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ದಿಶಾಗೆ ಪ್ರಥಮ ಸ್ಥಾನ ಲಭಿಸಿದೆ. ಇನ್ನು ವಾಣಿಜ್ಯ ವಿಭಾಗದಲ್ಲಿ ದಿಶಾಗೆ 600 ಅಂಕಗಳಿಗೆ 600 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಲಭಿಸಿದ್ದಾರೆ. ಇನ್ನು ಯಾರ್ಯಾರೆಲ್ಲ ರಿಸಲ್ಟ್ನ ಚೆಕ್ ಮಾಡ್ಕೊಂಡಿಲ್ಲ ಅವರು ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ದಕ್ಷಿಣ ಕನ್ನಡದ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ದಿಶಾ ವಾಣಿಜ್ಯ ವಿಭಾಗದಲ್ಲಿ 600 ಅಂಕಗಳಿಗೆ 600 ಅಂಕಗಳನ್ನು ತೆಗೆದು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಲಭಿಸಿದ್ದಾರೆ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ದಾರೆ ಅದರಲ್ಲಿ 86% ವಿದ್ಯಾರ್ಥಿಗಳು ಈಗಾಗಲೇ ಪಾಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹೀಗಿರಬೇಕಾದ್ರೆ ಕಳೆದ ವರ್ಷಕ್ಕೆ ನಾವು ಕಂಪೇರ್ ಮಾಡೋದಾದರೆ ಕಳೆದ ವರ್ಷ ಕೇವಲ 73% ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು, ದಾಖಲಾಗಿತ್ತು. ಸೊ ಹೀಗಿರಬೇಕಾದ್ರೆ ಈ ಬಾರಿ 86% ವಿದ್ಯಾರ್ಥಿಗಳು ಅಂದರೆ ಸ್ಟೂಡೆಂಟ್ಸ್ಗಳು ಪಾಸ್ ಆಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ದಿಶಾಗೆ 600ಕ್ಕೆ 600 ಅಂಕಗಳು. ದಕ್ಷಿಣ ಕನ್ನಡದ ಆಳ್ವಾಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ವ್ಯಾಸಂಗವನ್ನು ಮಾಡ್ತಾ ಇದ್ರು. ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ದಿಶಾಗೆ ಪ್ರಥಮ ಸ್ಥಾನ ಲಭಿಸಿದೆ. ನೀವು ವಿದ್ಯಾರ್ಥಿನಿಯ ಫೋಟೋವನ್ನು ಗಮನಿಸ್ತಾ ಇರ್ಬೋದು. ದಕ್ಷಿಣ ಕನ್ನಡದ ಆಳ್ವಾಸ್ ಕಾಲೇಜಿನಲ್ಲಿ ಓದುತ್ತಾ ಇದ್ಲು. ಹೀಗಿರಬೇಕಾದ್ರೆ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಈಗ ದಿಶಾಗೆ ಪ್ರಥಮ ಸ್ಥಾನ ಲಭಿಸಿದೆ. 600 ಅಂಕಗಳಿಗೆ ವಾಣಿಜ್ಯ ವಿಭಾಗದಲ್ಲಿ 600 ಅಂಕಗಳಿಗೆ 600 ಅಂಕಗಳನ್ನು ಗಳಿಸಿದ್ದಾರೆ. ನಮ್ಮ ರಾಜ್ಯಕ್ಕೆ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಇವರಿಗೆ ಈಗಾಗಲೇ ದೊರಕಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂ ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೊಂಡಿಲ್ಲ ನೀವು ಒಂದಿಷ್ಟು ಆ್ಯಪ್ಗಳ ಮೂಲಕ ರಿಸಲ್ಟ್ಗಳನ್ನು ಚೆಕ್ ಮಾಡ್ಕೊಳ್ಬೋದು. ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ದಿಶಾಗೆ ಪ್ರಥಮ ಸ್ಥಾನ ಲಭಿಸಿದೆ.
ಸೊ ರಾಜ್ಯದಾದ್ಯಂತ ಪೇರೆಂಟ್ಸ್ಗಳು ಎಲ್ಲರೂ ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಈ ಒಂದು ರಿಸಲ್ಟ್ಗಳನ್ನು ನೋಡೋದಕ್ಕೋಸ್ಕರ. ಸೊ ಹೀಗಿರಬೇಕಾದ್ರೆ ದಿಶಾ ಎನ್ನುವಂತಹ ಯುವತಿ ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 600 ಅಂಕಗಳನ್ನು ಪಡೆದಿದ್ದಾರೆ. ದಕ್ಷಿಣ ಕನ್ನಡದ ಆಳ್ವಾಸ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿ ವ್ಯಾಸಂಗವನ್ನು ಮಾಡ್ತಾಯಿದ್ರು. ಹೀಗಿರಬೇಕಾದ್ರೆ ದಿಶಾಗೆ ಇಡೀ ರಾಜ್ಯದಲ್ಲಿಯೇ ಅಂದರೆ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನ ಲಭಿಸಿದೆ. ದಕ್ಷಿಣ ಕನ್ನಡದ ಆಳ್ವಾಸ್ ಕಾಲೇಜಿನಲ್ಲಿ ಓದ್ತಾ ಇದ್ಲು ಈ ಒಂದು ವಿದ್ಯಾರ್ಥಿನಿ 600 ಅಂಕಗಳಿಗೆ 600 ಅಂಕಗಳನ್ನು ಗಳಿಸಿದ್ದಾರೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ PUC ಎಕ್ಸಾಮ್ ನಡೆದಿತ್ತು.